ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡದಲೇ ಪೂರ್ತಿಯಾಗಿ ನೋಡಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಪುರಾತನ ಗ್ರಂಥಗಳ ಪ್ರಕಾರ ದೇವರಿದ್ದ ಮನೆಯಲ್ಲಿ ಮಾತ್ರ ಈ ಚಿಹ್ನೆಗಳು ಕಾಣಿಸುತ್ತವೆ. ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆಂದು ಅರ್ಥ ಮಾಡಿಕೊಳ್ಳಿ. ನೀವು ರಾತ್ರಿ ಮಲಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಂಡರೆ ಅದು ಒಂದು ಸಂಕೇತವಾಗಿರಬಹುದು. ನಿಮಗೆ ಪ್ರತಿದಿನ ಈ ಸಮಯದಲ್ಲಿ ಎಚ್ಚರವಾಗುತ್ತಿದ್ದರೆ ಅದನ್ನು ದೇವರಿಂದ ಬಂದ ಸಂಕೇತವೆಂದು ಪರಿಗಣಿಸಲಾಗಿದೆ. ಇದರೊಂದಿಗೆ ಈ ಸಮಯದಲ್ಲಿ ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಿರುವಂತೆ ಅಥವಾ ಮಂತ್ರಗಳನ್ನು ಜಪಿಸುತ್ತಿರುವಂತೆ ಕನಸು ಬಂದರೆ ಅದು ಸಹ ದೇವರು ನಿಮ್ಮ ಮನೆಯಲ್ಲಿದ್ದಾನೆ ಎಂಬುದು ಸಂಕೇತವಾಗಿರುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಶಂಖದ ಶಬ್ದ ಮಾತ್ರ ಅಥವಾ ಮಂತ್ರಗಳ ಶಬ್ದ, ಗಂಟೆಗಳ ಶಬ್ದ, ಹೀಗೆ ನಿಮಗೆ ರಾಮ ಎಂದು ಹೇಳುತ್ತಿರುವಂತೆ ಯಾವುದೇ ದೈವಿಕ ಹೆಸರನ್ನು ಕೇಳಿದರೆ ಅದು ದೇವರು ನಿಮ್ಮ ಮನೆಗೆ ಬಂದಿದ್ದಾರೆ ಎಂದು ಹೇಳುವ ಒಂದು ಸಂಕೇತವಾಗಿದೆ. ನೀವು ಬೆಳಿಗ್ಗೆ ಸ್ನಾನ ಮಾಡಿ ಸಿದ್ಧವಾದಾಗಲೆಲ್ಲ ನಿಮಗೆ ವಿಶಿಷ್ಟವಾದ ಸುವಾಸನೆ ಬರುತ್ತದೆ. ಅದು ಒಂದು ವಿಚಿತ್ರವಾದ ಪರಿಮಳ. ನಿಮ್ಮ ಮನೆಯಲ್ಲಿ ಬೇರೆ ಯಾರೂ ಇದನ್ನು ಅನುಭವಿಸುವುದಿಲ್ಲ, ನೀವು ಮಾತ್ರ ಇದನ್ನು ಅನುಭವಿಸುತ್ತೀರಿ. ಇದು ಯಾವುದೇ ಸುಗಂಧದ ವಾಸನೆ ಅಲ್ಲ, ಯಾವುದೇ ಧೂಪದ ವಾಸನೆ ಅಲ್ಲ, ಬೇರೆ ಯಾವುದೇ ವಸ್ತುವಿನ ವಾಸನೆ ಅಲ್ಲ. ದೇವಸ್ಥಾನದ ಬಳಿಯಿಂದ ಬರುವ ಈ ವಿಚಿತ್ರ ಸುವಾಸನೆ ನಿಮಗೆ ಮಾತ್ರ ಬರುತ್ತದೆ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹತ್ತಿರ ಹೋದಂತೆಲ್ಲ ಈ ಸುವಾಸನೆ ಹೆಚ್ಚಾಗುತ್ತದೆ. ದೇವರು ಮತ್ತು ದೇವತೆಗಳ ಪರಿಮಳ ಇದು. ನಿಮ್ಮ ಮನೆಯಲ್ಲಿ ದೇವರು ನೆಲೆಸಿದ್ದಾರೆಂದು ತಿಳಿಸಲಾಗುತ್ತದೆ. ಮತ್ತು ಈ ಸಮಯದಲ್ಲಿ ನಾಯಿ, ಬೆಕ್ಕು, ಹಸು ಅಥವಾ ಬೇರೆ ಯಾವುದೇ ವ್ಯಕ್ತಿ, ಉದಾಹರಣೆಗೆ ಸನ್ಯಾಸಿ ನಿಮ್ಮ ಬಾಗಿಲಿಗೆ ಬಂದರೆ ಮತ್ತು ಇದು ನಿಮಗೆ ವಾರದಲ್ಲಿ 3 ಅಥವಾ 4 ಬಾರಿ ನಿರಂತರವಾಗಿ ನಡೆದರೆ ದೇವರು ನಿಮ್ಮ ಬಾಗಿಲನ್ನು ತಟ್ಟುತ್ತಿದ್ದಾನೆ ಎಂದು ತಿಳಿಯಿರಿ. ಏಕೆಂದರೆ ಹಸುವನ್ನು ತಾಯಿಯ ರೂಪವೆಂದು, ನಾಯಿಯನ್ನು ಭೈರವ ಬಾಬಾ ಎಂದು ಚಿಹ್ನೆ ಎಂದು ತಿಳಿಸಲಾಗಿದೆ. ಹಾಗೆಯೇ ಯಾವುದೇ ಭಿಕ್ಷುಕ ಬಂದರೆ ಆತನು ಕೂಡ ಯಾವುದೋ ದೇವರ ರೂಪದಲ್ಲಿ ಬರುತ್ತಿದ್ದಾನೆ ಎಂದು ಅರ್ಥ. ನಾವು ಎಂದಿಗೂ ಅವರನ್ನು ಓಡಿಸಬಾರದು, ಬದಲಾಗಿ ಅವರನ್ನು ತೃಪ್ತಿಪಡಿಸಬೇಕು. ಅಂದರೆ ನಾವು ಅವರಿಗೆ ಆಹಾರ ನೀಡಬೇಕು, ಅವರನ್ನು ಗೌರವಿಸಬೇಕು. ಹಣ, ಬೇರೆ ಯಾವುದಾದರೂ ದಾನ ಮಾಡಿ ಆಹಾರ ನೀಡುವುದು, ವಸ್ತ್ರ, ನೀರು ಹೀಗೆ ಇರಲಿ, ಸಾಧ್ಯವಾದ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು. ರಾತ್ರಿ ನಿದ್ರೆಯಲ್ಲಿ ನಿಮಗೆ ಪದೇ ಪದೇ ಕನಸುಗಳು ಬರುತ್ತಿದ್ದರೆ ಮತ್ತು ನಿಮ್ಮ ಕನಸಿನಲ್ಲಿ ದೇವಸ್ಥಾನ ಅಥವಾ ದೇವರ ವಿಗ್ರಹ ಅಥವಾ ಫೋಟೋ ಕಾಣಿಸಿಕೊಂಡರೆ ಅದರ ಅರ್ಥ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂದು. ಹಲವು ಬಾರಿ ನೀವು ಏನನ್ನಾದರೂ ತೆಗೆದುಕೊಳ್ಳಲು ಮುಂದಾಗುತ್ತೀರಿ, ಆದರೆ ಅದನ್ನು ತೆಗೆದುಕೊಳ್ಳುವಾಗ ನಿಮ್ಮ ಮನಸ್ಸಿನಲ್ಲಿ ಕೆಲವು ಸಂದೇಶಗಳು ಬರುತ್ತವೆ. ಎಲ್ಲವೂ ಸರಿಯಾಗಿದ್ದರೂ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ನಮ್ಮನ್ನು ತಡೆಯುವ ಏನೋ ಒಂದು ಸಂಭವಿಸುತ್ತದೆ. ಆದರೆ ನೀವು ಯಾವುದೋ ದೈವಿಕ ಶಕ್ತಿಯಿಂದ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ಅರ್ಥ. ದೇವರ ಆಶೀರ್ವಾದವಿದ್ದರೆ ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ ಎಲ್ಲೆಡೆ ಗೌರವವನ್ನು ಪಡೆಯುತ್ತಾರೆ. ಕಡಿಮೆ ಕೆಲಸ ಮಾಡಿದ ನಂತರವೂ ಯಶಸ್ಸು ಸಾಧಿಸಿದರೆ ಅದು ದೇವರ ದಯದ ಸಂಕೇತ. ದೇವರು ಅವರನ್ನು ಎಲ್ಲ ಕಷ್ಟಗಳಿಂದ ರಕ್ಷಿಸುತ್ತಾನೆ. ದೇವರು ಯಾರ ಮೇಲೆ ಸಂತುಷ್ಟನಾಗಿರುತ್ತಾನೋ ಅವರು ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಸಂತೋಷವಾಗಿರುತ್ತಾರೆ. ಅವರ ಜೀವನದಲ್ಲಿ ಎಷ್ಟೇ ದುಃಖವಿದ್ದರೂ ಅವರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಮತ್ತು ಯಾವುದೇ ಬಗ್ಗೆ ಹೆದರುವುದಿಲ್ಲ. ಅವರು ಪ್ರತಿಯೊಂದು ಸಮಸ್ಯೆಯನ್ನು ಸುಲಭವಾಗಿ ಜಯಿಸುತ್ತಾರೆ. ಗೂಬೆಯನ್ನು ನೋಡುವುದು ಶುಭವೆಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಗೂಬೆಗೆ ಬಹಳ ಪ್ರಾಮುಖ್ಯತೆ ನೀಡಲಾಗಿದೆ. ಇದನ್ನು
ಲಕ್ಷ್ಮೀ ದೇವಿಯ ವಾಹನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನೀವು ಎಲ್ಲಾದರೂ ಗೂಬೆಯನ್ನು ನೋಡಿದರೆ ಅದನ್ನು ಅತ್ಯಂತ ಶುಭ ಸಂಕೇತವೆಂದು ಪರಿಗಣಿಸಿ. ನೀವು ಇದಕ್ಕಿದ್ದಂತೆ ಎಲ್ಲಾದರೂ ಗೂಬೆಯನ್ನು ನೋಡಿದರೆ ಶೀಘ್ರದಲ್ಲಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುತ್ತಾಳೆ ಎಂದು ಅರ್ಥ ಮಾಡಿಕೊಳ್ಳಿ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬಂದಾಗ ಅಲ್ಲಿನ ಜನರ ಆಹಾರ ಪದ್ಧತಿಗಳು ಬದಲಾಗಲು ಪ್ರಾರಂಭಿಸುತ್ತವೆ. ಅಂತಹ ಮನೆಗಳಿಗೆ ಜನರಿಗೆ ಹಸಿವು ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಅಂಥವರಿಗೆ ಕಡಿಮೆ ಆಹಾರವೇ ಸಾಕಾಗುತ್ತದೆ. ಇದರೊಂದಿಗೆ ಅಂಥ ಮನೆಗಳಲ್ಲಿನ ವ್ಯಕ್ತಿಗಳು ಮಾದಕ ದ್ರವ್ಯಗಳು ಮಾಂಸಾಹಾರದಿಂದ ದೂರವಿರಲು ಪ್ರಾರಂಭಿಸುತ್ತಾರೆ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ಸ್ವಚ್ಛತೆಯನ್ನು ಬಹಳ ಇಷ್ಟಪಡುತ್ತಾಳೆ. ಸ್ವಚ್ಛವಾಗಿರುವ ಮನೆಗಳಲ್ಲಿ ಲಕ್ಷ್ಮೀ ದೇವಿ ಯಾವಾಗಲೂ ಕೂಡ ನೆಲೆಸುತ್ತಾಳೆ. ಇದರೊಂದಿಗೆ ಸ್ವಚ್ಛಗೊಳಿಸಲು ಬಳಸುವ ಪೊರಕೆಯು ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದದ್ದು. ಬೆಳಿಗ್ಗೆ ಎದ್ದಾಗ ಹೋಗುತ್ತಿರುವಾಗ ಮನೆಯ ಹೊರಗೆ ಯಾರಾದರೂ ಕಸ ಗುಡಿಸುತ್ತಿರುವುದು ಕಂಡರೆ ನೀವು ಹೋಗುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಶಂಖಕ್ಕೆ ಒಂದು ಪ್ರಮುಖ ಸ್ಥಾನ ನೀಡಲಾಗಿದೆ. ಅಷ್ಟೇ ಅಲ್ಲ, ಶಂಖದ ಧ್ವನಿಯನ್ನು ಸಹ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಯಾವುದೇ ಶುಭ ಸಂದರ್ಭದಲ್ಲಿ ಪೂಜೆಯಲ್ಲಿ ಶಂಖವನ್ನು ಊದಲಾಗುತ್ತದೆ. ಶಂಖದ ಧ್ವನಿ ಕೇಳಿಸುವುದು ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದಿದ್ದಾಳೆ ಎಂದು ನಂಬಲಾಗುತ್ತದೆ. ನೀವು ಸತತವಾಗಿ 3 ದಿನಗಳ ಕಾಲ ಮನೆಯಿಂದ ಹೊರಗೆ ಹೋಗುವಾಗ ನೀಲಕಂಠ ಪಕ್ಷಿಯನ್ನ ನೋಡಿದರೆ ದೇವರು ನಿಮ್ಮ ಮೊರೆಯನ್ನು ಕೇಳಿದ್ದಾನೆಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಯಾವುದೋ ದೊಡ್ಡ ಆಸೆ ಶೀಘ್ರದಲ್ಲೇ ನೆರವೇರಲಿದೆ ಎಂದು ತಿಳಿದುಕೊಳ್ಳಿ. ನೀಲಕಂಠ ಪಕ್ಷಿಯನ್ನು ನೋಡುವುದು ಮಹಾದೇವನ ಆಶೀರ್ವಾದದ ಸಂಗೀತ. ಹಾಗೆಯೇ ಇದು ಒಂದು ಬಿಳಿ ಹಸು ನಿಮ್ಮ ಮನೆ ಮುಂದೆ ಪದೇ ಪದೇ ಬರಲು ಪ್ರಾರಂಭಿಸಿದರೆ ಅಥವಾ ಒಂದು ದಿನ ಬಿಳಿ ಹಸು ನಿಮ್ಮ ಮನೆಯ ಮುಂದೆ ಬಂದು ತನ್ನ ಕರುವಿಗೆ ಹಾಲುಣಿಸಿದರೆ ಅದು ನಿಮ್ಮ ಮೇಲೆ ದೇವತೆಗಳ ಆಶೀರ್ವಾದವಿದೆ ಎಂದು ಸ್ಪಷ್ಟವಾದ ಸಂಕೇತ. ನಿಮ್ಮ ಪೂಜೆ ಮತ್ತು ಪ್ರಾರ್ಥನೆಗಳು ಫಲಿಸುತ್ತವೆ ಮತ್ತು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗಲಿವೆ ಎಂದು ಸೂಚಿಸುತ್ತದೆ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಹಾಗೆ ನಿಮಗೆ ಯಾವುದೆಲ್ಲ ಟಿಪ್ಸ್ಗಳು ಬೇಕು ಅನ್ನೋದನ್ನು ತಪ್ಪದೇ ತಿಳಿಸಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂತಹ ಒಂದು ಟಿಪ್ಸ್ಗಳನ್ನು ಅಥವಾ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಹಾಗೆ ಈ ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು.